ಒಂದು ರೀತಿ ಇದು ಒಂದು ಮಾಮೂಲಿ ಪ್ರಾಕ್ಟೀಸ್ ಆಗಿದೆ. ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದಾಗ ಪ್ರಶ್ನೆಗಳನ್ನು ಕೇಳುವುದು, ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಾಗ ಅವರು ಪ್ರಶ್ನೆಗಳನ್ನು ಕೇಳುವುದು, ಎಲ್ಲವೂ ಟ್ವಿಟರ್ ವಾರ್. ಇದು ಪ್ರಶ್ನೆಗಷ್ಟೇ ಸೀಮಿತ, ಅಲ್ಲಿಗೆ ಅದು ಒಂದು ರೀತಿ. ಕೆಲವು ಕಾರ್ಯಗಳನ್ನು ಪ್ರಾರಂಭ ಮಾಡುವಾಗ ಗಣೇಶನ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತಾರಲ್ಲ, ಆ ಥರ ಒಂದು ಆಗ್ಬಿಟ್ಟಿದೆ ಅನ್ಸುತ್ತೆ. ಸ್ಟಿಲ್ ಇವತ್ತು ಮೋದಿ ಬಂದಾಗ ಸಿದ್ದರಾಮಯ್ಯನವರ ಟ್ವಿಟರ್ ಹ್ಯಾಂಡಲನ್ನು ಮಾಡುವಂಥವ್ರುಗಳು ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಬರ ಪರಿಹಾರ ಮಾಡದೆ ಬಿಡುಗಡೆ ಮಾಡದೆ ಮಾಡ್ತೀರಿ, ಕಾನೂನು ಉಲ್ಲಂಘಿಸ್ತೀರಾ, ಈಗ ಸುಪ್ರೀಂ ಕೋರ್ಟ್ ಬೇರೆ ಹೇಳ್ತಾ ಇದೆ, ಕೊಡ್ತೀರಾ ಕೊಡಲ್ವಾ, ಇಲ್ಲಿ ಬಂದಿದ್ದೀರಲ್ಲ ಯಾಕೆ ಬಂದ್ರಿ ಅಂತ ಅವರು. ಎರಡನೇದು, ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಯಾಕೆ ಕೊಟ್ಟಿಲ್ಲ ಅಂತ 5,300 ಕೋಟಿ ಕೇಳಿದ್ರಲ್ಲಪ್ಪ, ಕೊಟ್ಟಿದ್ದೀನಿ ಅಂತ, ಕೊಡ್ತೀವಿ ಅಂದಿರಲ್ಲ, ವರ್ಷ ಆಯಿತು ಕೊಟ್ಟೇ ಇಲ್ಲ ನೀವು ಅಂತ ಎರಡನೇದು. ಮಹದಾಯಿ ಯೋಜನೆಗೆ ಅನುಮತಿ ಯಾಕೆ ಕೊಟ್ಟಿಲ್ಲ, ಬೆಳಗಾವಿ ಧಾರವಾಡ ಬಾಗಲಕೋಟೆ ನೀರು ಬರ್ತಿತ್ತಲ್ಲ ಯಾಕೆ ಅನುಮತಿ ಕೊಟ್ಟಿಲ್ಲ ನೀವು ಅಂತ, ಅದು ಸುಪ್ರೀಂ ಕೋರ್ಟ್ ಕಥೆ ನನ್ನ ಪ್ರಕಾರದಲ್ಲಿ. ಮೇಕೆದಾಟು ಯೋಜನೆ ಯಾಕೆ ಒಪ್ಪಿಗೆ ಕೊಟ್ಟಿಲ್ಲ, ಇನ್ನೂ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ನಾನು ಅದನ್ನು ಪದೇ ಪದೇ ಹೇಳ್ತೀನಿ. ಆದರೂ ಇವ್ರು ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಬಿಕಾಸ್ ಅವರವ್ರ ಲಾಭಕ್ಕೆ ತಕ್ಕಂತೆ ಅವರು ಅದನ್ನು ಮಾತಾಡ್ತಾರೆ. ಮೇಕೆದಾಟು ಯೋಜನೆಗೆ ಬ್ರಹ್ಮಪಂಪ ಅನುಮತಿ ಕೊಟ್ಟರು ಆಗಲ್ಲ ಅನ್ಲೆಸ್ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರೆ. ರಾಜ್ಯದ ತೆರಿಗೆ ನಷ್ಟ ತುಂಬಿಕೊಡೋರು ಯಾರು, ನಮಗೆ ಅಷ್ಟೊಂದು ದುಡ್ಡು ಕೊಡ್ತೀವಿ ನಮಗೆ ಕಾಸೆ ಕೊಡಲ್ಲ ನೀವು ಅಂತ ಸಿದ್ದರಾಮಯ್ಯನವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಇನ್ನು 2024ರ ಲೋಕಸಭಾ ಅಖಾಡಕ್ಕೆ ಕೇಸರಿ ಪಡೆ ರಣಕಹಳೆಯನ್ನು ಮೊಳಗಿಸಿದೆ. ಬಿಜೆಪಿ 3ನೇ ಬಾರಿಗೆ ಕುರ್ಚಿ ಹಿಡಿಯೋಕೆ ಅಬ್ ಕಿ ಬಾರ್ 400 ಪಾರ್ ಘೋಷಣೆಯನ್ನು ಸದ್ದು ಮಾಡ್ತಾ ಇದೆ. ಇದೇ ಹೊತ್ತಿನಲ್ಲಿ ಇದೀಗ ಮೋದಿ ಗ್ಯಾರಂಟಿ 2024ರ ಸಂಕಲ್ಪ ಪತ್ರವನ್ನು ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದರು. ಪ್ರಣಾಳಿಕೆಯ ಹೈಲೈಟ್ಸ್ ಏನು ನೋಡೋಣ. ಅಲ್ಲಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಕೂಡ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು. ಕಾಂಗ್ರೆಸ್ಸಿನ ಪ್ರಣಾಳಿಕೆಗೂ ಬಿಜೆಪಿ ಪ್ರಣಾಳಿಕೆಗಳಿಗೂ ಮೂಲಭೂತವಾಗಿ ಕಾಣಿಸಬಹುದಾದ ವ್ಯತ್ಯಾಸ ಬಹಳ ಸರಳವಾಗಿದ್ದಂಗಿದೆ. ನಮ್ಮ ಗ್ಯಾರಂಟಿ ಅಂತ ಕಾಂಗ್ರೆಸ್, ಮೋದಿ ಕಿ ಗ್ಯಾರಂಟಿ ಅಂತ ಇವ್ರ ಗ್ಯಾರಂಟಿ, ಎರಡು ಗ್ಯಾರಂಟಿಗಳೇ ಹೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳಿಂದ ಪ್ರೇರೇಪಿತರಾಗಿ ಉತ್ತೇಜಿತರಾಗಿ ತಯಾರಿಯಾದಂಗೆ ಇದೆ. ವಿಪರೀತವಾದ ಉಡುಗೊರೆಗಳ ರೂಪದಲ್ಲಿ ಅಥವಾ ನೆರವು ಕೊಡುವ ಹೆಸರಿನಲ್ಲಿ ಇರಬಹುದಾದಂತಹ ಗ್ಯಾರಂಟಿಗಳದು. ಅದಾರ ಹೆಣ್ಮಕ್ಳಿಗೆ 1 ಲಕ್ಷ ಕೊಟ್ಬಿಡ್ತೀವಿ, ಇನ್ಯಾವುದಕ್ಕೋ 50,000 ಕೊಟ್ಬಿಡ್ತೀವಿ, ಇನ್ಯಾವುದಕ್ಕೋ ಇಷ್ಟು ಕೊಟ್ಬಿಡ್ತೀವಿ, ಅಷ್ಟು ಕೊಟ್ಬಿಡ್ತೀವಿ ಅಂತ. ಓಕೆ, ದಟ್ ಸಟಲ್ ಡಿಫ್ರೆನ್ಸ್. ಬಿ ಜೆ ಪಿ ಮ್ಯಾನಿಫೆಸ್ಟೋಲ್ಲಿ ತೊಗೊಳ್ಳೋದಾದರೆ ಲಾರ್ಜ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡ್ತೀವಿ ಅಥವಾ ಲೈಫ್ ಸುಧಾರಣೆಗೆ ಇದನ್ನು ಮಾಡುವ ಮೂಲಕ ಮಾಡ್ತೀವಿ ಅನ್ನೋದು. ಅಫ್ಕೋರ್ಸ್ ಅಲ್ಲೂ ಒಂದು ಸಣ್ಣ ಪುಟ್ಟ ಎರಡು ಆ ಥರದ್ದೇ ಕೊಡುಗೆ ರೂಪದ ರಿಯಾಯಿತಿ ವಿನಾಯಿತಿ ರೂಪದ ಇದಿದೆ. ಬಟ್ ಲಾರ್ಜ್ಲಿ ಆಗಿದೆ ವ್ಯತ್ಯಾಸ ಎರಡೂ ಪ್ರಣಾಳಿಕೆಗಳಲ್ಲಿ. ಅಂದರೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ. ಭಾರತೀಯ ಜನತಾ ಪಕ್ಷ ತನ್ನ ಯಾವುದೇ ಭಾಗವನ್ನು ಬಿಟ್ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಥರ ಪ್ರಣಾಳಿಕೆಯಲ್ಲಿ. ಅಭಿವೃದ್ಧಿಯ ಕಡೆಗೆ, ಮೂಲಭೂತ ಸೌಕರ್ಯದ ಕಡೆಗೆ ಒಂದಿಷ್ಟು ಪ್ರಣಾಳಿಕೆಯಲ್ಲಿ, ತನ್ನ ಸಿದ್ಧಾಂತದ ವಿಚಾರದಲ್ಲಿ ಬಂದಾಗ ತಾನು ಪ್ರಕಟಿತ ನಿಲುವುಗಳಾದಂತಹ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಅಥವಾ ಒಂದು ದೇಶ ಒಂದು ಕಾನೂನು, ಅದು ಒಂದು ಕಡೆ, ಮತ್ತೆ ಅದರ ಬದ್ಧತೆ. ಇನ್ನು ಮೂರನೇದು ಸೈದ್ಧಾಂತಿಕವಾಗಿ, ಅಂದರೆ RSS BJP ಇವರೆಲ್ಲ ದೀರ್ಘಕಾಲದಿಂದ ನಂಬಿ ಬಂದಿರುವಂತಹ ಸೈದ್ಧಾಂತಿಕವಾಗಿ ಇರಬಹುದಾದಂತಹ ಕೆಲವು ವಿಚಾರದಲ್ಲಿ, ಲೈಕ್ ಕಾಶಿ ಕಾರಿಡಾರ್ ಥರ ನಾವು ದೇಶದ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ರಿಪೇರಿ ಮಾಡ್ತೀವಿ ಡ್ಯಾಶ್ ಅನ್ನೋದು, ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಓಕೆ, ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ಜಾರಿಗೆ ತರ್ತೀವಿ ಅಂತಾರೆ. ಎಕ್ಸಾಕ್ಟ್ಲಿ ಅಪೋಸ್ ಮಾಡುತ್ತೆ ಕಾಂಗ್ರೆಸ್. ಅದನ್ನು ನಾವು ಒಪ್ಪಲ್ಲ, ಅದನ್ನು ನಾವು ಮಾಡೋಕ್ಕೆ ಬಿಡಲ್ಲ ಅಂತ. ಓಕೆ, ಅದು ಬಿಡ್ತಾರೋ ಅವ್ರು ಬಿಡಲ್ವೋ, ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇವರಂತೂ ನಾವು ತಂದೆ ತರ್ತೀವಿ ಇದನ್ನು ಅಂತಂದಿದ್ದಾರೆ. ಒಂದು ದೇಶ ಒಂದೇ ಚುನಾವಣೆ, ಈಗೇನು ಕಾಂಗ್ರೆಸ್ ಅಪೋಸ್ ಮಾಡುತ್ತೆ, ಇವ್ರು ನಾವು ತಂದೆ ತರ್ತೀವಿ ಅದನ್ನೂ ಕೂಡ ಬದ್ಧತೆ. ಮುಂದಿನ 5 ವರ್ಷ ಬಡವರಿಗೆ ಫ್ರೀ ರೇಷನ್ ಕೊಟ್ಟಿದೆ. ಇದು ಆಲ್ರೆಡಿ ಪ್ರಕಟಿತ. ಈಗಾಗಲೇ ರಾಜ್ಯಗಳಿಗೆ ಸಪ್ಲೈ ಆಗ್ತಿರುವಂತಹ ಅಕ್ಕಿ ರೇಷನ್ ಏನಿದೆ ಅದರಲ್ಲಿ 5 kgಯಷ್ಟು ಈಚೆ ಆಚೆ ವೇರಿ ಆಗಿರ್ಬೋದು ಕೆಲವು ಕಡೆಯಲ್ಲಿ, ಅದು ಕೇಂದ್ರ ಸರ್ಕಾರದಿಂದನೇ ಬರ್ತಿರೋವಂಥದ್ದು. ಈಗ ನಮ್ಮ ಕರ್ನಾಟಕವೂ ಸೇರಿದಂತೆ, ಕರ್ನಾಟಕಕ್ಕೆ 10 kg ಇಂದ ನಿಮ್ಗೆ 5 kg ಇದನ್ನು ದುಡ್ಡು ಕೊಡೋದು. 5 kg ಅಕ್ಕಿ ಏನು ಬರ್ತಿದೆ ಅದು ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸಪ್ಲೈಯಿಂದನೇ ಅದು ನಿಮಗೆ ಸಿಗ್ತಾ ಇರುತ್ತೆ. ಅದನ್ನು 5 ವರ್ಷ ಮುಂದುವರಿಸ್ತೀವಿ ಅಂತ. ಪೈಪ್ಲೈನ್ ಮೂಲಕ ಅಡಿಗೆ ಅನಿಲ ಪೂರೈಕೆ, ಕೆಲವು ನಗರ ಪ್ರದೇಶಗಳಲ್ಲಿ ಇದನ್ನು ಈಗಾಗಲೇ ಜಾರಿಗೆ ತರಲಾಗ್ತಾ ಇದೆ. ಕೆಲವು ನಗರಗಳಲ್ಲಿ ಈ ಅಡಿಗೆ ಅನಿಲವನ್ನು ಪೂರೈಸಲಿಕ್ಕೆ ಪೈಪ್ಲೈನನ್ನು ಹಾಕ್ಕೊಂಡಿದ್ದಾರೆ ಟಿಪಿಕಲಿ. ಹಾಗಾಗಿ ಅದನ್ನು ಬಹು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಅನಿಸುತ್ತೆ. ಅದನ್ನು ಮಾಡಿದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು, ಮತ್ತೊಂದು ರೀಫಿಲ್ಲಿಂಗ್ ಚಾರ್ಜಸ್ಸು, ಫಿಲ್ಲಿಂಗ್ ಸಿಲಿಂಡರ್ಸ್ ಚಾರ್ಜಸ್ ಎಲ್ಲ ಡೌನ್ ಆಗಿ ಅಡುಗೆ ಅನಿಲದ ಕಾಸ್ಟೇ ಇಳಿಯತ್ತೆ ಅಂತ ಅವ್ರ ಲೆಕ್ಕಾಚಾರ.
ಹೆಚ್ಚು ಕಡಿಮೆ 40% ಇಳಿಬೋದು ಅಂತ ಕೆಲವರು ಲೆಕ್ಕಾಚಾರ. ಇಳಿಯುತ್ತೆ ದುಡ್ಡದು. ನಿಮ್ಮ ಮನೇಲಿ ಒಂದು ಮೀಟ್ರ್ ಇರುತ್ತೆ, ನೀವು ಎಷ್ಟನ್ನು ಬಳಸ್ತೀರಿ ಆ ಮೀಟ್ರ್ ತೋರಿಸುತ್ತೆ. ಲೈಕ್ ಇವರು ಎಲೆಕ್ಟ್ರಿಕ್ ಮೀಟ್ರ್ ಥರ ಅದಕ್ಕೆ ದುಡ್ಡನ್ನು ಕಟ್ಟಬೇಕಾಗುತ್ತೆ. ಸೂರ್ಯ ಯೋಜನೆಯಡಿ ಸೋಲಾರ್ ಕರೆಂಟ್ ಈಗಾಗಲೇ ಪ್ರಕಟ ಮಾಡಿದ್ದಾರೆ. ನಿಮ್ಮ ಮನೆಯ ಮೇಲೆ ಸೋಲಾರ್ದು ಪ್ಯಾನಲನ್ನು ಹಾಕ್ಕೊಂಡು ನೀವು ನಿಮ್ಮ ವಿದ್ಯುತ್ತನ್ನು ನೀವೇ ಉತ್ಪಾದನೆ ಮಾಡಲಿಕ್ಕೆ ಒಂದು ಸಬ್ಸಿಡಿಯನ್ನು ಕೂಡ ಅದರೊಳಗಡೆಗೆ ತಂದಿದ್ದಾರೆ. ದೇಶದ 4 ಕಡೆ ಬುಲೆಟ್ ಟ್ರೈನ್ ಓಡಿಸ್ತೀವಿ ಅಂದಿದ್ದಾರೆ. ಖರ್ಗೆ ಅವರು ಹೇಳ್ತಾರೆ ಅವರು ಬುಲೆಟ್ ಟ್ರೈನ್ ಎಂದಿಗೂ ಓಡಿಸಲ್ಲ ಅಂತ. ನಂಗೆ ಅನಿಸಲ್ಲ, ಅದನ್ನು ಓಡಿಸೋಕ್ಕಾಗದೇ ಇರೋಂಥ ದೊಡ್ಡ ಟೆಕ್ನಾಲಜಿ ಏನಲ್ಲ ಅದು. ಹಾಗಾಗಿ ಯಾವಾಗ ಓಡಿಸ್ತಾರೆ ಎಷ್ಟು ಓಡಿಸ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಓಡಿಸೋಕ್ಕೇ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ನೋಡಿದ್ರೆ ಬಹಳ ಸೈಲೆಂಟಾಗಿ ಕರ್ನಾಟಕದಲ್ಲಿ ಮೈಸೂರಿನಿಂದ ಚೆನ್ನೈಗೆ ಬುಲೆಟ್ ಟ್ರೈನ್ ಓಡೋದಕ್ಕೆ ಬೇಕಾಗಿದ್ದಂತಹ ಕೆಲವು ಸರ್ವೆ ಕಾರ್ಯಗಳು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗಳು ಪ್ರಾರಂಭ ಆಗೋಗಿದೆ. ಇದು ಬಹುಜನರ ಅರಿವಿಗೆ ಬಂದಿದೆಯೋ ಇಲ್ವೋ, ಪ್ರಾರಂಭ ಆಗೋಗಿದೆ ಅದು. ಏನೋ ವಂದೇ ಭಾರತ್ ಸ್ಲೀಪರ್, ವಂದೇ ಭಾರತ್ ಮೆಟ್ರೋ ತರ್ತೀವಿ ಅಂತಿದ್ದಾರೆ. ದ್ಯಾಟ್ಸ್ ಎ ಗುಡ್ ಒನ್ ಆ್ಯಕ್ಚುಲಿ. ಯಾಕಂದರೆ ನಮ್ಮಲ್ಲಿ ಈಗಲೂ ಕೆಲವು ಬಾರಿ ನಮ್ಮದು ಕೋಚ್ಗಳನ್ನು ನಾವು ಚೈನಾಯಿಂದ ಆಮದು ಮಾಡ್ಕೊಳ್ಬೇಕಾದ ಸ್ಟೇಜಲ್ಲಿ ಇದ್ದೀವಿ. ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಆತ್ಮನಿರ್ಭರಲ್ಲದ ಒಳಗೆ ಬರಲೇಬೇಕಾಗತ್ತೆ, ತರ್ತೀವಿ ಅಂತಾರೆ. 70 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಆಯುಷ್ಮಾನ್ ಆರೋಗ್ಯ ಇದನ್ನು ಗ್ಯಾರಂಟಿನ ತರ್ತಾ ಇದ್ದಾರೆ. ತೃತೀಯ ಲಿಂಗಿಗಳಿಗೂ ಅದನ್ನು ಜನೌಷಧಿ ಕೇಂದ್ರಗಳಲ್ಲಿ 80% ರಿಯಾಯಿತಿ ತರ್ತಿದ್ದಾರೆ. ಜನೌಷಧಿ ಕೇಂದ್ರಗಳಿಂದ ರಿಯಾಯಿತಿ ತರ್ತಾ ಇದ್ದೀರಿ, ಓಪನ್ನೂ ಮಾಡಿದ್ದೀರಿ, ಎಲ್ಲ ಕರೆಕ್ಟು. ಬಟ್ ದಿ ಪ್ರಾಬ್ಲಮ್ ನನಗೆ ಕಾಣಿಸೋದು ಗ್ರೌಂಡಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ತುಂಬ ಸಪ್ಲೈ ಸಿಸ್ಟಮ್ ತುಂಬ ಚೆನ್ನಾಗಿದ್ದಂಗಿಲ್ಲ. ಭಾಳ ಕಡೆಯಲ್ಲಿ ಭಾಳ ಸಿಗಲ್ಲ. ಸಪ್ಲೈ ಸಿಸ್ಟಮ್ ತುಂಬ ಟೈಟ್ ಆಗಬೇಕು ಅದು ಇನ್ನೂ. ಅದು ಸ್ಟಿಲ್ ಕಿಸಾನ್ ಸಮ್ಮಾನ್ ಫಸಲ್ ಬಿಮಾ ಕಂಟಿನ್ಯೂ ಮಾಡೋದು, ಬಡವರಿಗೆ 3 ಕೋಟಿ ಮನೆಗಳನ್ನು ಕಟ್ತೀವಿ ಅಂತ, ಮುದ್ರಾ ಸಾಲದ ಮಿತಿ 20 ಲಕ್ಷ ಏರಿಸೋದು, 3 ಕೋಟಿ ಮಹಿಳೆಯರನ್ನ ಲಖಪತಿ ದೀದಿ ಮಾಡ್ತೀವಿ ಅಂತ, ಕಾಶಿ ಕಾರಿಡಾರ್ ಥರ ದೇಶದ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಅಭಿವೃದ್ಧಿ ಪಡಿಸ್ತೀವಿ ಅಂತ ದಯವಿಟ್ಟು ಪಡಿಸಿ. ಮೈಸೂರಿನವರಲ್ಲೇ ಒಂದು ಲೆಟರ್ ಬರೀರಿ, ಯಾರು ಚಾಮುಂಡಿ ಬೆಟ್ಟನೂ ಮಾಡಿ, ನಂಜನಗೂಡನೂ ಮಾಡಿ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರದೇಶವನ್ನು ಮಾಡಿ, ಯಾರು ಬರೀರಿ ರಿಕ್ವೆಸ್ಟನ್ನು. ಅವೆಲ್ಲ ಅರ್ಹ ಇದೆ ಅವೆಲ್ಲ ಮಾಡಿಸ್ಕೊಳ್ಳೋಕ್ಕೆ. 6G ಮೂಲಕ, 5G ಅಲ್ಲ 6G ಮೂಲಕ ಡಿಜಿಟಲ್ ಕ್ರಾಂತಿಯನ್ನು ಅವರ ಇದರಲ್ಲಿ ಹೇಳಿಕೊಂಡಿದ್ದಾರೆ. ಎಸ್, ಸಹಜವಾಗಿ ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಯಿತು. ರಾಹುಲ್ ಗಾಂಧಿ ಟ್ವಿಟರ್ ಮೂಲಕ ಟೀಕೆಯನ್ನ ಮಾಡಿದ್ದಾರೆ. ಮೋದಿ ಭಾಷಣದಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ ಈ 2 ಶಬ್ದಗಳು ಕಾಣೆಯಾಗಿವೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರಣಾಳಿಕೆಯನ್ನ ಈಡೇರಿಸುವ ಶಕ್ತಿ ಬಿಜೆಪಿಗಿಲ್ಲ, ಬಿಜೆಪಿಯದ್ದು ಕೇವಲ ಪೊಳ್ಳು ಭರವಸೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿದ್ರು, 2047ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು, ಇದಕ್ಕಾಗಿ ಮೋದಿ ಭದ್ರ ಬುನಾದಿ ಹಾಕ್ತಿದ್ದಾರೆ ಅಂತ ಹೇಳಿದರು. ಅಚ್ಚೇದಿ ನಾಯಕ ಅಂತ ಹೇಳಿದ್ರು ಬಂತ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಕಡಿಮೆ ಆಗ್ಬಿಟ್ಟುವ. 2018ರಲ್ಲಿ ಬಿಜೆಪಿಯವರು 600 ಭರವಸೆಗಳನ್ನು ಕೊಟ್ಟರು, 60 ಭರವಸೆಗಳನ್ನು ಈಡೇರಿಸ್ತೀವಿ. ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ, ಮುಂದೆನೂ ಈಡೇರಿಸಲ್ಲ. ನರೇಂದ್ರ ಮೋದಿಜಿಯವರ ಒಂದು ಸಂಕಲ್ಪ ಏನಿದೆ, 2047ನೇ ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ, ಅದಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಈಗಾಗಲೇ ಕಳೆದ 10 ವರ್ಷದಿಂದ. ಆಲ್ ರೈಟ್, ಪೊಲಿಟಿಕಲ್ ರಿಯಾಕ್ಷನ್ಸ್ ಪ್ರಣಾಳಿಕೆಯಲ್ಲಿ ಇರೋದು ಎಲ್ಲನೂ ಜಾರಿ ಮಾಡ್ತಾರೆ ಅಂತಾನೂ ಇರಲ್ಲ ಸರ್ ಕೆಲವು ಸರಿ. ಹಾಗಿಲ್ಲ, ಕೆಲವೊಮ್ಮೆ ಜಾರಿ ಆಗಲ್ಲ. ಅದು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲೂ ನಾನು ನೋಡಿದ್ದೀನಿ ಆಗದೇ ಇರೋದನ್ನ, ಬಿಜೆಪಿಯವ್ರದ್ರಲ್ಲೂ ನೋಡಿದ್ದೀನಿ ನಾನು ಆಗದೇ ಇರೋದನ್ನ. ಕೆಲವನ್ನ ಚುನಾವಣೆಗೋಸ್ಕರ, ಚುನಾವಣೆಗಾಗಿ, ಚುನಾವಣೆಗೆಂದೇ ಆಡುವ ಮಾತುಗಳಿರುತ್ತವೆ ಪೊಲಿಟಿಕಲಿ. ಅದನ್ನ ಅವರೇ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಆಹಾರ ಪದಾರ್ಥಗಳ ಬೆಲೆ, ಈ ಬೆಲೆಗಳ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬರೀ ರಾಜಕೀಯವಾಗಿ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ಈಗ ಪವರ್ ಬೆಲೆ ರೈಸ್ ಆಗತ್ತೆ ಕರ್ನಾಟಕದಲ್ಲಿ, ಅಥವಾ ಬಸ್ ರೇಟ್ ಜಾಸ್ತಿ ಆಗತ್ತೆ, ಏನೋ ಒಂದಾಗತ್ತೆ, ನೀರಿನ ಬೆಲೆ ಜಾಸ್ತಿ ಮಾಡ್ತೀರಿ. ಓಕೆ, ರಿಜಿಸ್ಟ್ರೇಷನ್ಗೆ ಸ್ಟಾಂಪ್ಸ್ ಆ್ಯಂಡ್ ಡ್ಯೂಟಿ ರಿಜಿಸ್ಟ್ರೇಷನ್ನಲ್ಲಿ ತುಂಬ ಬೆಲೆಯನ್ನು ಜಾಸ್ತಿ ಮಾಡಿದ್ದೀರಿ, ಯಾಕೆ ಮಾಡಿದ್ರಿ ಅಂತ ಯಾರು ಕೇಳಿದ್ರೆ, ಸಮ್ವೇರ್ ಸಂಬಡಿ ವಿಲ್ ಹ್ಯಾವ್ ಟು ಡೂ ಇಟ್. ಕೆಲವನ್ನೆಲ್ಲ ಅದನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ಅದ್ಯಾಕೆ ಜಾಸ್ತಿ ಆಯಿತು, ಇದ್ಯಾಕೆ, ಅದನ್ನ ಯಾಕೆ ಹಿಂದೆ ಕೇಳಿಸಿಲ್ಲ, 0 ಮಾಡಿ ಪಾಂಗಾರೆ ಸ್ಟಾಂಪ್ ಆ್ಯಂಡ್ ಡ್ಯೂಟಿ ನೋಡೋಣ ಅಂತ ಆಗಲ್ಲ. ಹಾಗೆ ಆಹಾರ ಪದಾರ್ಥಗಳದ್ದು ಕೂಡ ಇಟ್ಸ್ ಆಲ್ ತುಂಬ ಮಾರ್ಕೆಟ್ ಕಂಡೀಷನ್ಸಲ್ಲಿ ತುಂಬ ಅದರ ಮೇಲೆ ಪರಿಣಾಮಗಳಿರುತ್ತವೆ. ಅದು ನಿರ್ದಿಷ್ಟವಾಗಿ ಒಂದು ಸರ್ಕಾರ ಬಂದ ತಕ್ಷಣ ಇಳಿದು ಬಿಡುತ್ತೆ, ಒಂದು ಸರ್ಕಾರ ಬಂದ ತಕ್ಷಣ ಮಾತ್ರ ಹೇಳುತ್ತೆ ಅಂತ ಇಲ್ಲ. ಸಡನ್ ಚೇಂಜಸ್ ಆಗಲ್ಲ. ನಿಮಗೆ ಬಹುದೊಡ್ಡ ಚಾಲೆಂಜ್ ಇರೋದು ಯಾವುದು ಅಂದರೆ, ಎಲ್ಲ ಬೆಳೆಗಳಿಗೂ MSP ತರುವಾಗ ತಂದರೆ ಕಾಂಗ್ರೆಸ್ ಹೇಳ್ದಂಗೆ ಆಗ ಒಂದು ಚಾಲೆಂಜ್ ಬರಬಹುದು ರಿಟೇಲ್ ಮಾರ್ಕೆಟ್ಸಲ್ಲಿ. ಸಗಟು ಅಲ್ಲ, ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ಬರಬಹುದು ಆಹಾರ ಪದಾರ್ಥದ ವಿಚಾರದಲ್ಲಿ.
ಸದ್ಯಕ್ಕೆ ಹಂಗೆ ಕಾಣಿಸ್ತಿಲ್ಲ. ಸ್ಟಿಲ್ ನೋಡೋಣ ಏನು ಹೇಳ್ತಾರೆ ಅಂತ, ಅದು ಬರಲಿ, ಫಸ್ಟು ಚುನಾವಣೆ ಆಗಲಿ, ಫಲಿತಾಂಶ ಬರಲಿ, ಓಕೆ ಆಮೇಲೆ ತಾನೇ ಹಾಂ ಸರ್, ಅಲ್ವಾ? ಇದೆಲ್ಲ ಆಮೇಲಿನ ಕತೆ. ಎಕ್ಸಾಕ್ಟ್ಲಿ. ಈಗ ಕೆಲವೊಮ್ಮೆ ಈಗ ನನಗೆ ಅನ್ಸತ್ತೆ, ಎಲ್ಲರ ಮನೆಗೆ 1 kg ಚಿನ್ನವನ್ನು ಕೊಟ್ಟು ಬಿಡೋಣ ಅಂತ ನಾನು ಹೇಳ್ತೀನಿ ಅಂತ ಅನ್ಕೊಳ್ಳೋಣಪ್ಪ, ಸುಮ್ಮನೆ ಉದಾಹರಣೆಗೆ, ಅಲ್ವಾ? ಅದನ್ನು ಜನ ನಂಬಬೇಕು ಅನ್ನೋ ಕಾರಣ ಕೆಲವೊಂದು ನಾಮಿನೇಷನ್ ಹಾಕೊಂಡ್ಬಿಡ್ತೀನಿ ನಾನು, ಇಂಡಿಪೆಂಡೆಂಟ್ ಆಗಿ ಹಾಕೊಂಡ್ಬಿಡ್ತೀನಿ. ನನ್ನೊಂದು ಪ್ರಣಾಳಿಕೆ ಕೊಡ್ತೀನಿ, ನನ್ನನ್ನು ಗೆಲ್ಲಿಸಿದರೆ ಎಲ್ಲ ಮಹಿಳೆಯರಿಗೆ 1 kg ಚಿನ್ನ. ಮಹಿಳೆಯರಿಗೆ ಗೊತ್ತು ನಾನು ಗೆಲ್ಲಲ್ಲ ಅಂತ, ಅದೇಂಗೆ ಸರ್ ಚಿನ್ನ ಭಾಳ ಸರಳ ಅಷ್ಟೆ. ಕೆಲವೊಮ್ಮೆ ಆ ಥರ ಆಗತ್ತೆ, ನೋಡೋಣ ಮುಂದೇನಾಗತ್ತೆ ಫಲಿತಾಂಶ ಬಂದಾಗ.